ಎಲ್ಲರಿಗೂ ನಮಸ್ಕಾರ. ಅಕ್ಕ, ಇದ್ರ ಬಗ್ಗೆ ಮಾತಾಡಿ ಅಂತ ಎಲ್ಲರೂ ಮೆಸೇಜ್ ಮಾಡಿದ್ದೀರಾ. ಮಾತಾಡಕ್ಕಾಗಿಲ್ಲ, ಮಗಳಿಗೆ ಆರಾಮಿಲ್ಲಪ್ಪ, ಕ್ಷಮೆ ಇರಲಿ. ಮಾತಾಡ್ತೀನಿ, ನಿಜ, ಖಂಡಿತ. ನಾನು ಯಾರಿಗೂ ಭಯ ಪಡಲ್ಲ. ನಾನು ಮಾತಾಡ್ತೀನಿ ಅಂತಾನೆ ನೀವು ಶೇರ್ ಮಾಡಿರಿ. ನಾನು ಯೋಚನೆ ಮಾಡೇ ಮಾತಾಡ್ಬೇಕಲ್ಲ. ಬೆಳಗ್ಗೆಯಿಂದ 2 ವಿಡಿಯೋ ಆಯ್ತು. ಒಂದ್ ಮಗುನ ಕವರಲ್ಲಿ ಕಟ್ಟಿ ಕಸದ ತೊಟ್ಟೆಯಲ್ಲಿ ಹಾಕಿದ್ದಾರೆ, ಇನ್ನೊಂದು ಮಗುನ ಬಟ್ಟೆಯಲ್ಲಿ ಕಟ್ಟಿ ಒಕ್ಕಳ ಬಳ್ಳಿನೂ ಕಟ್ ಮಾಡಿಲ್ಲ, ಬಾವಿಯಲ್ಲಿ ಹಾಕಿದ್ದಾರೆ. ಏನ್ರಿಮ್ಮ, ನಿಮಗೆ ಸ್ವಲ್ಪನ ಬುದ್ಧಿ ಇದೆಯಾ? ಒಟ್ಟಿಗೆ ಅನ್ನನೇ ತಿಂತೀರಾ? ಅಲ್ಲ, ನೀವಷ್ಟು ಮಲ್ಕೋನೋ ತೀಟೆ ಇತ್ತಂದ್ರೆ 2 ಆಪ್ಷನ್ ಇದೆ. ನಿಮ್ಮಪ್ಪ ನಿಮ್ಮವ್ಗೆ ಹೇಳಿ ಮದುವೆ ಆಗಿ, ಇಲ್ಲಾಂದ್ರೆ ಸೇಫ್ಟಿ ಯೂಸ್ ಮಾಡಿ. ಗೊತ್ತಾಗಲ್ಲ ನಿಮಗೆ? ಮಲ್ಕೊನೋವಾಗ ನಿಮಗೆ ಅರಿವು ಇರ್ಲಿಲ್ಲ, ಇವೆಲ್ಲ ಮುಂದೆ ಪ್ರಾಬ್ಲಮ್ ಆಗ್ತಾವಂತ ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ಸಹ ಬಿಡ್ತಾ ಇಲ್ಲ. ಮಕ್ಕಳು ಬೇಕು ಅಂತ ತಾಯಿ ತಂದೆ ಎಷ್ಟು ಪರದಾಡ್ತಾ ಇದ್ದಾರೆ. ನಿಮ್ಮಂತ ದರಿದ್ರ ಮುಂಡೇರ್ ಇದ್ನೆಂದ್ರ ಪಾಪ ಜಾಸ್ತಿ ಆಗಿ ನಮ್ಮ ಮಕ್ಕಳೆಲ್ಲ ಆಗ್ತವೆ. ಒಳ್ಳೆ ಕೆಲಸ ಮಾಡೋರ್ಗೂ ಪಾಪ ಸುತ್ಕೊಂತದೆ. ಯಾರಿಗೇನ ಎತ್ರಿ, ನೀವು ನಿಮ್ಮ ಹೊಟ್ಟೆಲಿ ಹುಟ್ಟೈತಿ ಮಗು ಅನ್ನೋದು ಮಾತ್ರ ಮರಿಬೇಡ್ರಿ. ನೀವೊಂದ್ ತಾಯಿ ಅನ್ನೋದು ಮಾತ್ರ ಮರಿಬೇಡ್ರಿ. ಅದೆಂತ ಜನ ರೀ, ಕರುಣೆನೇ ಇಲ್ವಾ? ನಮ್ಮಂತರ ಕೊಡ್ರಿ. ನಾನ್ ಸಾಕ್ತೀನ್ರಿ, ನನಗೊಬ್ಳೇ ಮಗಳು, ಅದು ಹ್ಯಾಂಡಿಕ್ಯಾಪ್ ಮಗಳು, ನನಗ್ ಕೊಡ್ರಿ. ನಮ್ಮೂರ್ ಕೊಪ್ಪಳ, ನನಗ್ ಬಂದ್ ಕೊಡ್ರಿ. ನಾ ಯಾರಿಗೆ ಹೇಳಲ್ಲ, ನಾನ್ ಜಪಾನ್ ಮಾಡ್ತೀನಿ. ಇಂಥವೆಲ್ಲ ನೋಡಿದಾಗ ನಮಗೆ ಕರಳು ಕಿತ್ಕೊಂಡ್ ಬರ್ತಾವ. ಈ ತರ ಪಾಪದ ಕೆಲಸ ಮಾಡ್ಬೇಡ್ರಿ. ನನ್ ಬಾಯಿ ಕಟ್ಟಾಗ್ತಾ ಇದೆ, ಇಲ್ಲಾಂದ್ರೆ ನಾನು ಭಯ ಮಾತಿಗೆ ಉರ್ಲಾಕೆ ಸಾಯ್ಬೇಕು. ನಿಮ್ದ್ರಾಗ ಮಣ್ಣು ಹಾಕ್ಬೇಕು. ನಿಮ್ಮ ಹೆಣ್ಣಿನ ಜಾತಿಗೆ ಅವಮಾನ ಮಾಡ್ಬಿಟ್ರಿ ನೀವು ಹೆಂಗಸರು. ಎಷ್ಟು ತೀಟೆ ಇರ್ಬೋದು ನಿಮಗೆ. ಅವ ಯಾವನೋ ಸುಬ್ಬ ಮಲಗುವಾಗ ನಿಮಗೆ ಇಷ್ಟೊಂದು ನೆನಪಾಗ್ಲಿಲ್ಲ? ನೀವು ಒಂದು ಹೆಣ್ಣಿನ ಹೊಟ್ಟೆಗಲ್ಲ ಹುಟ್ಟಿರೋದು. ಹೆಂಗ ನಮ್ಮ ಮಕ್ಕ ತೋರ್ಸ್ಕೊಂಡ್ ಬೀದಿಯಲ್ಲಿ ಓಡಾಡ್ತಿರೋ ಏನೋ. ಇದ್ರ ಬಗ್ಗೆ ಡಾಕ್ಟರ್ ಹೆಲ್ಪ್ ಇಲ್ದೆ ನೀವು ಇಂಥ ಕೆಲಸ ಮಾಡಲ್ಲ. ಕಾನೂನು ಏನ್ ಮಾಡ್ತಾ ಇದೀಯೋ ನಂಗಂತೂ ಗೊತ್ತಿಲ್ಲ. ನನಗೆ ಅನ್ನಿಸ್ತಾ ಇದೆ.